ಸ್ಟಾಕ್ ಎಕ್ಸಾಸ್ಟ್ ಸರ್. ಹಾಯ್ ಹಾಯ್, ಆರಾಮ? JC ಕಾಲೇಜಾ? ಮೂರು ಜನ ಹೋಯ್ತಾ ಇದ್ದೀರಾ? ನೀವೇ ಲಾ ಬ್ರೇಕ್ ಮಾಡ್ಕೊಂಡು. ನಾನ್ ತಪ್ಪು ಮಾಡೋ ನೀವ್ ಬಂದ್ ತಪ್ಪ ಅಂದಿದ್ರೆ ಅದ್ ಕರೆಕ್ಟ್. ನಾನ್ ಇವಾಗ ತಪ್ಪೇ ಮಾಡ್ತಾ ಇಲ್ಲ, ನೀವ್ ಬಂದ್ ತಪ್ಪಂದ್ರೆ ಅದ್ ತಪ್ಪು. ಮೈಸೂರಲ್ಲಿ ಏನ್ ಇಷ್ಟೊಂದು ವಿನ್ ಫಾಸ್ಟ್ ಗಾಡಿಗಳು ಬಂದ್ಬಿಡಿದ್ಯಲ್ಲ, ಆ ಮಟ್ಟಕ್ಕೆ ಚೆನ್ನಾಗಿದ್ಯಾ ಗಾಡಿ? ನೀವೇನಾದ್ರೂ ಅಪ್ಪಿ ತಪ್ಪಿನ ಈ ಗಾಡಿನ ಟೆಸ್ಟ್ ರೈಡ್ ಎತ್ಕೊಂಡು ಹೋದ್ರೆ ನೆನಪಲ್ಲಿ ಇಟ್ಕೊಂಡು ಓಡಿಸಿ, ಇದು 1200cc ಅಂತ. ಫಸ್ಟ್ ಟೈಮು ಈ ಗಾಡಿನ ನೋಡಿದವ್ರಿಗೆ ಯಾವ್ದೇ ಕಾರಣಕ್ಕೂ ಗೊತ್ತಾಗಲ್ಲ ಇದು 1200cc ಗಾಡಿ ಅಂತ. ಅದಕ್ಕೆ ಇಲ್ಲಿ ದೊಡ್ಡದಾಗಿ ಬರ್ದಿದ್ದಾರೆ 1200 ಅಂತ. ಇಲ್ಲಿ ಸ್ಪೀಡ್ ಟ್ವಿನ್ ಸ್ಟಿಕ್ಕರ್ ನ ಮುಚ್ಚಿಬಿಟ್ಟು ಇಲ್ಲಿ 1200 ನ ಮುಚ್ಚಿಬಿಟ್ರೆ ಸೇಮ್ ಸ್ಪೀಡ್ 400. ಈ ಒಂದು ಗಾಡಿ ಕಾಸಲ್ಲಿ 5 ಟ್ರೈಮ್ 400 ತಗೋಬಹುದು. 215 kg ಗಾಡಿ ಆದ್ರೂ ಎಳ್ದಾಡಕ್ ಹೆವಿ ಈಸಿ ಇದೆ. ಈಸಿ ಅಂದ ತಕ್ಷಣ ನೆನಪಾಯ್ತು, ಈ ಗಾಡಿನೂ ನಮ್ಮ ಈಸಿ ರೆಂಟಲ್ ಅಲ್ಲೇ ಶೂಟ್ ಮಾಡ್ತಾ ಇರೋದು. ಬಾಯ್ಸ್ ಹತ್ರ ಲೆಜೆಂಡ್ರಿ ಕಲೆಕ್ಷನ್ ಇದೆ ಗುರು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು KGF ಮಾಡಿದ್ದು? ಚೆನ್ನಾಗಿತ್ತು. ಈ ಗಾಡಿದು ಫಾರ್ಮ್ ಫ್ಯಾಕ್ಟರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವಾಗ ನಾನೇ ನೆನಪಿಸ್ಕೋಬೇಕು. ಜಾಸ್ತಿ ಆಟ ಆಡಕ್ ಹೋಗ್ಬೇಡ ಗುರು, ಇದು 1200cc ಎಂಜಿನ್ ಅಂತ. ಮುಂದೆ ಟ್ರಯಂಫ್, ಹಿಂದೆ ರಾಯಲ್ ಎನ್ಫೀಲ್ಡ್. ಎಂತ ಕಾಂಬಿನೇಷನ್ ಗುರು. ಎರಡೆರಡು ಇದೆ ರಾಯಲ್ ಎನ್ಫೀಲ್ಡ್. ಇದ್ರಲ್ಲಿ ನೋಡಿ ಸ್ವಿಂಗ್ ಆರ್ಮ್ ಅಲ್ಯೂಮಿನಿಯಂ ಇದೆ, ಸೈಡ್ ಸ್ಟ್ಯಾಂಡ್ ಅಲ್ಯೂಮಿನಿಯಂ ಇದೆ, ಈ ಪೋರ್ಷನ್ ಇದೆಲ್ಲ ಅಲ್ಯೂಮಿನಿಯಂ ಗುರು. ಇಂಟರ್ಸೆಪ್ಟರ್ ಅಲ್ಲಿ ಆಕ್ಚುಲಿ ಈ ಕಡೆ ಸೈಲೆನ್ಸರ್ ಸ್ವಲ್ಪ ಅಗ್ಲ ಬರುತ್ತೆ. ಇದ್ರಲ್ಲಿ ನೋಡಿ ಎರಡು ಕಡೆನು ಸಿಮೆಟ್ರಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿರುವಂತ ಮೀಟರ್ಸ್ ಸಿಮೆಟ್ರಿಕಲ್ ಆಗಿದೆ, ಆದ್ರೆ ಇದನ್ನ ಮಾತ್ರ ಎಸಿಮೆಟ್ರಿಕ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಮಾನ್ಸಾ ಸ್ಟೈಲ್ ಫ್ಯೂಯಲ್ ಕ್ಯಾಪ್ ಅಂತ ಕರೀತಾರೆ. ಈ ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡೋದಕ್ಕೆ ಕೀ ಬೇಡ, ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಕ್ಯಾಪ್ ನ ಓಪನ್ ಮಾಡೋದಕ್ಕೆ ಕೀ ಬೇಕು. ಇದನ್ನ ರೋಡಲ್ಲಿ ಓಡಿಸ್ಬೇಕಾದ್ರೆ ಪಕ್ಕ ಜನ ತಿರುಗಿ ನೋಡೋದಿಲ್ಲ. ಮುಂಚೆ ತಿರುಗಿ ನೋಡ್ತಿದ್ರು ಅನ್ಸುತ್ತೆ, ಆದ್ರೆ ಇವಾಗ ರೀಸೆಂಟ್ ಆಗಿ ಟ್ರಯಂಫ್ ಅವ್ರು ಯಾವಾಗ ಸ್ಪೀಡ್ 400 ನ ಬಿಟ್ರು, ಬೀದಿಗೆ 10 ಗಾಡಿ ಇದೆ. ಅದು ಜನ ಅದನ್ನ ನೋಡಿ ಇದನ್ನು ಸ್ಪೀಡ್ 400 ಅಂತಾನೆ ಅನ್ಕೋತಾರೆ. ಅವ್ರಿಗೆ ಹೇಳಕ್ ಆಗಲ್ಲ, ನಾವು ನಮ್ಮ ಪಾಡಿಗೆ ನಾವು ಓಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಆಲ್ಮೋಸ್ಟ್ 10 ವರ್ಷ ಆಯ್ತು ಗುರು, ನಾನು ಗಾಡಿ ಹಾಕೊಂಡು ಇದೇ ರೋಡ್ ಮೇಲೆ ಕೂತಿರ್ತಿದ್ದೆ. ಇವಾಗ ಬೇರೆಯವ್ರ ಗಾಡಿ ಹಾಕೊಂಡು ಕೂತಿದ್ದೀನಿ ಅಷ್ಟೇ. ಅವಾಗ್ಲೂ ರೋಡ್ ಮೇಲೆ ಇದ್ದೆ, ಈಗಲೂ ರೋಡ್ ಮೇಲೆ ಇದ್ದೀನಿ. ನಾನಿವತ್ತು ಓಡಿಸ್ತಾ ಇರೋದು ಸ್ಪೀಡ್ ಟ್ವಿನ್ 1200 1200cc ಗಾಡಿ ಗುರು ಇದು. ಈ ಗಾಡಿ ಲಾಂಚ್ ಆಗಿದ್ದು 2019 ಅಲ್ಲಿ. ಫಸ್ಟ್ ಬಂದಾಗ ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇತ್ತು, 97 bhp ಇತ್ತು. ಇವಾಗ ಇದರಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, 105 bhp ಇದೆ. ಇದರಲ್ಲಿ 1200cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇರೋದು, 270 ಡಿಗ್ರಿ ಕ್ರ್ಯಾಂಕ್ ಇದೆ. ಅದಕ್ಕೋಸ್ಕರ ಇದು ಮತ್ತೆ ಇಂಟರ್ಸೆಪ್ಟರ್ ಒಂದೇ ತರ ಸೌಂಡ್ ಆಗುತ್ತೆ. ನನ್ನ ಹೆಸರು ನಿಶಾಂತ್ ಅಂತ. ನಮ್ ಗ್ಯಾಂಗ್ ಅಲ್ಲಿ ಫುಲ್ ಇಂಟರ್ಸೆಪ್ಟರ್ ಇದೆ. ಇದೊಂದು ಪಾಪ್ ಔಟ್ ಆಗ್ಲಿ ಅನ್ಬಿಟ್ಟು ತಗೊಂಡಿದ್ದು ಗಾಡಿ. ಟ್ರಯಂಫ್ ಅಲ್ಲಿ 3 ಕ್ಯಾಟಗರಿ ಇದೆ: ಅಡ್ವೆಂಚರ್, ಸ್ಪೋರ್ಟ್ಸ್ ಸೆಗ್ಮೆಂಟ್, ಮಾಡರ್ನ್ ಕ್ಲಾಸಿಕ್. ಈ ಮಾಡರ್ನ್ ಕ್ಲಾಸಿಕ್ ಅಲ್ಲಿ ಒಂದು ಸ್ಪೋರ್ಟಿ ಆಗಿರೋ ಗಾಡಿ ಬೇಕು ಅಂದ್ರೆ ಜನ ಮುಂಚೆ ಟ್ರಯಂಫ್ ಥ್ರಕ್ಸ್ಟನ್ ನ ತಗೋತಿದ್ರು, ಅಥವಾ ಲೇಡ್ ಬ್ಯಾಕ್ ಕ್ರೂಸಿಂಗ್ ಬೇಕು ಅಂದ್ರೆ ಬಾನೋವಿಲ್ ನ ತಗೋತಿದ್ರು. ಇದೆರಡರ ಮಧ್ಯ ಒಂದು ವಾಯ್ಡ್ ಇತ್ತು, ಅದನ್ನ ಫಿಲ್ ಮಾಡಕ್ ಬಂದಿದ್ದು ಸ್ಪೀಡ್ ಟ್ವಿನ್ 1200. ಇದರಲ್ಲಿ ಥ್ರಕ್ಸ್ಟನ್ ಪರ್ಫಾರ್ಮೆನ್ಸ್ ಇದೆ, ಬಾನೋವಿಲ್ ಕಂಫರ್ಟ್ ಇದೆ. ಇನ್ನ ಇದರಲ್ಲಿ ಇರುವಂತ ಸೀಟ್ ಸಖತ್ತಾಗಿದೆ. ಫಸ್ಟ್ ನೈಟ್ ಅಲ್ಲಿ ಬೆಡ್ ಮೇಲೆ ಹೂವು ಹಾಕದೆ ಬೇಡ, ಈ ಸೀಟ್ ಹಾಕ್ಬಿಡ್ಬೋದು, ಅಷ್ಟು ಸಾಫ್ಟ್ ಆಗಿದೆ. ಇದರಲ್ಲಿ ಥ್ರಕ್ಸ್ಟನ್ ಪರ್ಫಾರ್ಮೆನ್ಸ್ ಇದೆ ಆಗಿದೆ ಅಂದ್ರೆ ಆಟ ಆಡಿಸಬಹುದು ಗುರು. ಆದ್ರೆ ನೆನಪಿರ್ಬೇಕು, ಇದು 1200cc ಗಾಡಿ ಅಂತ. ಬಾಯಿಗೆ ಬರುತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದನ್ನೇನಾದ್ರೂ ಓಡಿಸಿದ್ರೆ. ಬ್ರೇಕ್ಸ್ ಮಾತ್ರ ಆನ್ ಪಾಯಿಂಟ್ ಇದೆ. ಇದರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ಎರಡು ಕಡೆನೂ ABS ಇದೆ. ಇದರಲ್ಲಿ ಬ್ರೆಂಬೋ ಬ್ರೇಕ್ ಗಳನ್ನ ಕೊಟ್ಟಿದ್ದಾರೆ, ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಬಿಸಿಲು ಬಂದ ತಕ್ಷಣ ಎಂಡಿ ಫಿಲ್ಟರ್ ಹಾಕೋಬೇಕು. ಲಿಟ್ರಲಿ ಗಾಡಿ ವಿಡಿಯೋ ಮಾಡುವಂತ ಇವ್ರು ಹೇಳಿದಾಗ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಇಷ್ಟು ಮಜವಾಗಿರುತ್ತೆ ಅಂತ. ಈ ಗಾಡಿನಲ್ಲೇ ಇನ್ನೊಂದು RS ವೇರಿಯಂಟ್ ಇದೆ. ಇದು ಆನ್ ರೋಡ್ 17 ಲಕ್ಷ ಇದೆ, RS ವೇರಿಯಂಟ್ 21 ಲಕ್ಷ ಇದೆ. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 160 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದರಲ್ಲಿ ಮೆಡ್ಜೆಲರ್ ರೇಸ್ ಟೆಕ್ ಟೈರ್ ಗಳನ್ನ ಕೊಟ್ಟಿರೋದು. ಇದರಲ್ಲಿ 805 mm ಸೀಟ್ ಹೈಟ್ ಇರೋದು, ಎರಡು ಕಾಲ್ನು ಆರಾಮಾಗಿ ಫ್ಲಾಟ್ ಫುಟ್ ಮಾಡಬಹುದು. 5'5" ಇರೋರು ಕೂಡ ಈ ಗಾಡಿನ ಆರಾಮಾಗಿ ಓಡಿಸಬಹುದು. ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. 15-16 ಲಕ್ಷ ಬಜೆಟ್ ಅಲ್ಲಿ ಜನ ಯಾವ್ದಾದ್ರು ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಬೇಕು ಅಂದ್ರೆ ಟ್ರಯಂಫ್ 765 ಗಾಡಿಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ಯಾರ ಹತ್ರ ಆದ್ರೂ 15-16 ಲಕ್ಷ ಬಜೆಟ್ ಇದ್ರೆ ಕಣ್ ಮುಚ್ಕೊಂಡು ಸ್ಪೀಡ್ ಟ್ವಿನ್ 1200 ತಗೊಳ್ಳಿ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಮುಂಚೆ ಎಲ್ಲ ಈ ತರ ಗಾಡಿಗಳನ್ನ ನೋಡಿದಾಗ ತುಂಬಾ ಬೋರಿಂಗ್ ಅನಿಸ್ತಾ ಇತ್ತು, ಆದ್ರೆ ಇವಾಗ ಈ ಗಾಡಿನ ನೋಡಿದ್ರೆ ಇದೇ ಸೆಕ್ಸಿ ಆಗಿದೆ ಅನಿಸ್ತಿದೆ. ವಯಸ್ಸಾಯ್ತಲ್ಲ ಗುರು, ಅದಕ್ಕಿರಬೇಕು. 25ನೇ ವಯಸ್ಸಾಡೋ ಮಾತೇನಲ್ಲ ಇದು. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ 4000 RPM ಅಲ್ಲಿ 112 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಅದರಿಂದ ಸಿಟಿಯಲ್ಲಿ ಓಡಿಸಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಕಾನ್ಸ್ಟೆಂಟ್ ಗೇರ್ ಚೇಂಜಸ್ ಗಳನ್ನ ಕೇಳೋದಿಲ್ಲ. ಹೈಯರ್ ಗೇರ್ಸ್ ಅಲ್ಲೂ ನೀವು ಆರಾಮಾಗಿ ಇದನ್ನ ಮೂವ್ ಮಾಡಬಹುದು.
ಮಾಡ್ತೀಯ ಮಗ್ನೆ? ಇನ್ನ ಇದ್ರಲ್ಲಿ 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆನ್ ಅನ್ ಆವರೇಜ್ 15 ರಿಂದ 20 ಕೊಡುತ್ತೆ ಅಂದ್ರೂ 250 ರಿಂದ 300 ಕಿಲೋಮೀಟರ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. 1200 cc ಗಾಡಿ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೆ ಸಿಟಿ ಒಳಗೆಲ್ಲ ಓಡಿಸಿದ್ರೆ ಒಂದು 12 ರಿಂದ 15 ಬರ್ಬೋದು. ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ, ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೋಬಹುದು. ಮುಂದ್ಗಡೆ ಮಾರ್ಜೋಶಿ ಸಸ್ಪೆನ್ಷನ್ ಇದೆ, ಇದನ್ನ ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ಇದೊಂದು ಮಾಡರ್ನ್ ಕ್ಲಾಸಿಕ್ ಗಾಡಿ ತರ ಫೀಲ್ ಆಗ್ತಾ ಇಲ್ಲ, ಯಾವ್ದೋ ಒಂದು ಸ್ಪೋರ್ಟ್ಸ್ ಬೈಕ್ ತರ ಫೀಲ್ ಆಗ್ತಿದೆ. ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದ್ರ ಚಾಸಿ ಡಿರೈವ್ ಆಗಿರೋದು ಟ್ರಯಂಫ್ ಥ್ರಕ್ಸ್ಟನ್ ಇಂದ. ನಮ್ಮ ದೇಶದಲ್ಲಿ ಮಾತ್ರ ಜನ ಸ್ಪೋರ್ಟ್ಸ್ ಬೈಕ್ ಗಳನ್ನ ಇಷ್ಟಪಡೋದು. ಬೇರೆ ದೇಶಗಳಲ್ಲಿ ಎಸ್ಪೆಷಲಿ UK ಅಲ್ಲಿ ಜನ ಈ ತರ ಗಾಡಿಗಳನ್ನ ಇಷ್ಟಪಡ್ತಾರೆ. ನಮ್ ದೇಶದಲ್ಲಿ ಏನಾದ್ರು ಈ ತರ ಗಾಡಿಗೆ 20 ಲಕ್ಷ ಹಾಕಿ ತಗೊಂಡ್ರೆ ಜನ ಅಲ್ಲೋಡುಗರು ರಾಯಲ್ ಎನ್ಫೀಲ್ಡ್ ಅಂದ್ಬಿಡ್ತಾರೆ. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಒಳ್ಳೆ ಗಾಡಿ ಓಡಿಸಿದ್ಮೇಲೆ ಒಳ್ಳೆ ಊಟ ಮಾಡಕ್ಕೆ ದೊನ್ನೆ ಬಿರಿಯಾನಿ ಪ್ಯಾಲೇಸ್ಗೆ ಬಂದಿದ್ದೀವಿ. ಏನಾದ್ರು ಮೈಸೂರಿಗೆ ಬಂದ್ರೆ ಇಲ್ಲೊಂದ್ಸಲ ಟ್ರೈ ಮಾಡಲೇಬೇಕು. ನಾವು ಎಷ್ಟು ಒಂದು 15 ದಿವಸಕ್ಕೆ ಒಂದ್ಸಲ ಬರ್ತಾ ಇರ್ತೀವಿ. ಸೊ ಇಲ್ಲಿದು ಆಂಧ್ರ ಚಿಲ್ಲಿ ಚಿಕನ್ ಯಾರೇ ಬಂದರೂ ಇಲ್ಲಿ ಟೇಸ್ಟ್ ಮಾಡಿ. ಮತ್ತು ಬ್ಯೂಟಿಫುಲ್ ಡಿಶ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಖಾರ ಇಷ್ಟಪಡೋದು ಇಲ್ಲಿಗೆ ಬನ್ನಿ. ಪರೋಟ, ಆಂಧ್ರ ಚಿಲ್ಲಿ ಚಿಕನ್. 20 ಲಕ್ಷ ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳಕ್ಕೆ ಜನಕ್ಕೆ ದಪ್ಪ ಇರಬೇಕು ಎಲ್ಲಾ ಕಡೆ. ಅದಕ್ಕೆ ನಮ್ಮ ದೇಶದಲ್ಲಿ ಹಯಾಬುಜಾ ಫೇಮಸ್ ಆಗಿದ್ದು. ನನ್ನ ಹತ್ರನೇ ಹಯಾಬುಜಾ ಇದೆ ಗುರು. ನಾನೇ ಇದು ತನಕ 2 ಸಲ ಅದ್ರದ್ದು ಟಾಪ್ ಸ್ಪೀಡ್ ನ ಹಿಟ್ ಮಾಡಿದ್ದೀನಿ ಅಷ್ಟೇ. ಅದನ್ನ ಬಿಟ್ರೆ 2ನೇ ಗೇರ್ ಮೇಲೆ ಆ ಗಾಡಿ ನೋಡ್ಸಿಲ್ಲ. ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈ ತರ ಟ್ರಯಂಫ್ ಗಾಡಿಗಳನ್ನ ತಗೊಳ್ಳೋದ್ರಲ್ಲಿ ಒಂದು ಮೇಜರ್ ಇಶ್ಯೂ ಏನ್ ಬರುತ್ತೆ ಅಂದ್ರೆ ಇದರಲ್ಲಿರುವಂತ ಸರ್ವಿಸ್. ನೀವು 20 ಲಕ್ಷ ಸೇವ್ ಮಾಡಿ ಗಾಡಿ ತಗೊಂಡ್ರೆ 5 ವರ್ಷದಲ್ಲಿ ಮತ್ತೆ ಇನ್ನೊಂದು 20 ಲಕ್ಷ ಖರ್ಚು ಮಾಡಿರ್ತೀರಾ. ನಾನು ನನ್ನ ಟೈಗರ್ ನ ಸರ್ವಿಸ್ ಗೆತ್ಕೊಂಡು ಹೋಗಿದ್ದೆ. ಇಲ್ಲೊಂದು ಮೋಡ್ ಬಟನ್ ಇದೆ, ಇಷ್ಟೇ ಚಿಕ್ಕದು. ಒಂದು ಮೋಡ್ ಬಟನ್ಗೆ 42,000 ರೂಪಾಯಿ ಬಿಲ್ ಹಾಕಿದ್ರು. ನೀವೆಲ್ಲ ಓದಿರೋ ಹುಡುಗರು, ಶ್ರೀಮಂತರ ಮಕ್ಕಳು. ಇಲ್ಲಿ ಸ್ಪೀಡೋಮೀಟರ್ ಇದೆ, ಇಲ್ಲಿ ಟ್ಯಾಕೋಮೀಟರ್ ಇದೆ. ಇದರಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಇಲ್ಲಿ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಹೈಡ್ರಾಲಿಕ್ ಕ್ಲಚ್ ಕೊಟ್ಟಿಲ್ಲ, ನಾರ್ಮಲ್ ಕೇಬಲ್ ಕ್ಲಚ್ ಕೊಟ್ಟಿರೋದು. ಇದು ಬ್ರೇಕ್ ರಿಸರ್ವಾಯರ್, ಮಾಸ್ಟರ್ ಸಿಲಿಂಡರ್ ಅಂತಾನು ಕರೀತಾರೆ. ಟ್ರಯಂಫ್ ಅಲ್ಲಿ ಟ್ವಿನ್ ಅಂತ ಹೆಸರು ಬಂದಿದ್ದು 1930s ಅಲ್ಲಿ. ಅವಾಗ ಟ್ರಯಂಫ್ ಟ್ವಿನ್ 500 ಅಂತ ಒಂದು ಗಾಡಿ ಇತ್ತು. ಅದಕ್ಕಿಂತ ಮುಂಚೆ ಎಲ್ಲಾ ಕಂಪನಿಗಳು ಸಿಂಗಲ್ ಸಿಲಿಂಡರ್ ಗಾಡಿಗಳನ್ನ ಮಾಡ್ತಾ ಇದ್ರು. ಟ್ರಯಂಫ್ ಅವಾಗ ಟ್ವಿನ್ ಸಿಲಿಂಡರ್ ಗಾಡಿನ ಮಾಡಕ್ ಶುರು ಮಾಡಿದ್ದು. ಈ 21ನೇ ಶತಮಾನದಲ್ಲಿ ಯಾರೋ ಆದಿಮಾನು ಒಂದು ಕತೆ ಹೇಳ್ತಾ ಇದಿರಲ್ರಿ. ಇದ್ರಲ್ಲಿ ಕ್ವಿಕ್ ಶಿಫ್ಟರ್ ಇದೆಯಾ? ನನಗೆ ಯಾಕೋ ಡೌಟ್. ಒಂದ್ಸಲ ನೋಡೋಣ ಇರಿ. ಸ್ಟ್ಯಾಂಡ್ ಎಲ್ಲಿದೆ? ಕ್ವಿಕ್ ಶಿಫ್ಟರ್ ಇಲ್ಲ. ಈ ಪಾರ್ಟಿಲಿ ಏನ್ ನೋಡ್ತಾ ಇದೀರಾ, ಇದು ಮ್ಯಾಗ್ನೀಸಿಯಂ ವೆಯ್ಟ್ ರಿಡಕ್ಷನ್ ಗೆ ಅಂತ ಹಾಕಿರೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಗೇರ್ ಶಿಫ್ಟ್ಸ್ ಹೆವಿ ಸ್ಮೂತ್ ಆಗಿದೆ. ಪಟ ಅಂತ ಗೇರ್ ಶಿಫ್ಟ್ ಮಾಡಬಹುದು. ಆದ್ರೆ ಒಂದೇನ್ ನೆನ್ಪಿಟ್ಕೋಬೇಕು ಅಂದ್ರೆ ಇದು 1200 cc ಗಾಡಿ. ನಾನು ಏನಕ್ಕೆ ಪದೇ ಹೇಳ್ತಾ ಇದೀನಿ ಅಂದ್ರೆ ನನಗೇನೆ ಮರ್ತೋಗ್ತಾ ಇದೆ ಇದು 1200 cc ಅಂತ. ಗಟ್ಟಿ ಹಿಡ್ಕೊಂಡಿದ್ದೀನಿ. ನೀನ್ ಯಾರ್ಕೋ ಮೈ ಕಾರಿಸ್ಬಿಟ್ಟಿ. ಆಮೇಲೆ ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯಿ ತುಂಬಾ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗ್ರಲ್ಲ ಊಟ ಮಾಡೋದು. ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ, LED ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ಕ್ವಾಲಿಟಿ ನೋಡಿ ಏನ್ ಸಕ್ಕತ್ತಾಗಿದೆ ಅಂತ. ಇದ್ರದ್ದು R&D ಮಿರರ್ ಕೊಟ್ಟಿದ್ದಾರೆ. ಇದರಲ್ಲಿ ವಿಸಿಬಿಲಿಟಿ ಅಷ್ಟೇನ್ ಚೆನ್ನಾಗಿಲ್ಲ, ಆದ್ರೆ ಫಸ್ಟ್ ಗಾಡಿ ಬಿದ್ರೆ ಹೊಡ್ತಾ ಬೀಳದೆ ಈ ಮಿರರ್ಗೆ. ಮೋಟೋ ಸೋಲ್ಸ್ ಹೊಸ ಶಾಪ್ ಓಪನ್ ಆಗಿದೆ. ಹಳೆ ಮೋಟೋ ಸೋಲ್ಸ್ ಇಂದ 50 ಮೀಟರ್ ಅಷ್ಟೇ. ಎಕ್ಸ್ಕ್ಲೂಸಿವ್ ಆಗಿ ಹೆಲ್ಮೆಟ್, ಜಾಕೆಟ್, ರೈಡಿಂಗ್ ಗೇರ್ಸ್ ಎಲ್ಲ ಸಿಗುತ್ತೆ. ನೋಡ್ತೀರಾ ಎಲ್ಲ ವ್ಯೂವರ್ಸ್ಗೆ ನಮಸ್ಕಾರ. ಮೋಟೋಸೋಲ್ಸ್ ಸ್ಟೋರ್ ಒಂದು ಹೊಸ ಓಪನ್ ಆಗಿದೆ. ಎಕ್ಸ್ಪಾನ್ಷನ್ ಆಗ್ತಿರೋದ್ರಿಂದ ಎಕ್ಸ್ಕ್ಲೂಸಿವ್ ಆಗಿ ಗೇರ್ಸ್ಗೆ ಅಂತಾನೆ ಒಂದು ಡೆಡಿಕೇಟೆಡ್ ಸ್ಟೋರ್ ಅಂತ ಮಾಡಿದೀವಿ. ಅಲ್ಲಿ ಏನಿದೆ ಅದೆಲ್ಲ ಕಂಪ್ಲೀಟ್ ಹಂಗೆ ರೆಸ್ಯೂಮ್ ಆಗುತ್ತೆ. ಸರ್ವಿಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ ಇರ್ಬೋದು, ಎಲ್ಲಾನು ಅಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ಇಲ್ಲಿ QR ಕೋಡ್ ಇರುತ್ತೆ, ಮುಯ್ಯಾಕಿ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ. ಆಕ್ಚುಲಿ ಈ ಗಾಡಿ ಸೌಂಡ್ ಕ್ರೇಜಿ ಆಗಿದೆ ಗುರು. ಇದನ್ನೇನಾದ್ರೂ ಕೇಳಿದ್ರೆ ಪೊಲೀಸ್ ಅವರು ಪಕ್ಕಾ ಹಿಡಿತಾರೆ. A few moments later. ಸ್ಟಾಕ್ ಎಕ್ಸಾಸ್ಟ್ ಸರ್, ಸ್ಟಾಕ್ ಕಂಪ್ನಿದು 1200 cc ಜಾಸ್ತಿನೇ ಬರ್ತದೆ ಸೌಂಡು. ನಮ್ಮ ಪೊಲೀಸ್ ಅವ್ರಿಗೆ ಒಂದು ಡೆಸಿಬಲ್ ಮೀಟರ್ ಏನು ಅಂತ ಗೊತ್ತಿಲ್ಲ, ಒಂದು ಗಾಡಿಗಳ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾವ್ದೋ ರಾಯಲ್ ಎನ್ಫೀಲ್ಡ್ ತಗೊಂಡು ಎಕ್ಸಾಸ್ಟ್ ಹಾಕ್ಸ್ಕೊಂಡವನೇ ಅಂತ ಅನ್ಕೊಂಡಿರ್ತಾರೆ. ಫಸ್ಟ್ ನಮ್ ಜನಕ್ಕೆ ಎಜುಕೇಟ್ ಮಾಡೋ ಮುಂಚೆ ನಮ್ಮ ಪೊಲೀಸ್ಗಳಿಗೆ ಎಜುಕೇಟ್ ಮಾಡ್ಬೇಕು. ರೋಡ್ ಸರಿ ಮಾಡಿಸಿ ಅಂದ್ರೆ ಬರೋದಿಲ್ಲ ಸರ್. ಯಾರೋ ಒಬ್ಬ ಕಾರಲ್ಲಿ ಗುದ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಬರೋದಿಲ್ಲ. ಎಕ್ಸಾಸ್ಟ್ ಸೌಂಡ್ ಕೇಳಿದ ತಕ್ಷಣ ಬಂದ್ಬಿಡ್ತಾರೆ. ಇವತ್ತನ್ನ ಕಮಾಯಿ ಮಾಡ್ಕೊಂಡ್ಬಿಡೋಣ ಅಂತ. ಬಿಯರ್ಡ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಆಕ್ಚುಲಿ ಒಂದು ಫೋಟೋ ಶೂಟ್ ಇತ್ತು, ಅದಕ್ಕೋಸ್ಕರ ಬಿಯರ್ಡ್ ಬಿಡ್ತಾ ಇದ್ದಿತ್ತು. ಫೋಟೋ ಶೂಟ್ ಎಲ್ಲ ಆಗಿದೆ, ನೆಕ್ಸ್ಟ್ ಆಗ್ತೀನಿ. ನೋಡೇ ಗಾಡಿ ತರಬಾರ್ದು ಅನ್ಕೊಂಡು, ಯಾಕಂದ್ರೆ ನೀವು ಕೊಡೋ ರಿವ್ಯೂ ಹಂಗೆ. ನಿಮ್ ಗಾಡಿ ಇಷ್ಟ ಆದ್ರೆ ಸಾಕು, ನಾನು ರಿವ್ಯೂ ಕಟ್ಕೊಂಡೇನು. ನಾನು ರೀಸೆಂಟ್ ಆಗಿ ಒಂದು ಟ್ರಯಂಫ್ ವಿಡಿಯೋ ಮಾಡಿದ್ದೆ. ಟ್ರಯಂಫ್ 350 ಲಾಂಚ್ ಆದಾಗ ಲಾಂಚ್ಗೂ ಅವರೇ ಕರೆದಿದ್ರು. ನಾನು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಿಲ್ಲ, ಅವ್ರ ಹತ್ರ ಕ್ಯಾಬು ತಗೊಳ್ಳಿಲ್ಲ. ನನ್ನ ಸ್ವಂತ ಡೀಸೆಲ್ ಹಾಕೊಂಡು ನಾನು ಹೋಗಿ ವಿಡಿಯೋ ಮಾಡಿದ್ದು. ಅದಾದ್ಮೇಲೆ ಏಜೆನ್ಸಿ ಅವರಾಗಿರ್ಬೋದು, ಟ್ರಯಂಫ್ ಅವರಾಗಿರ್ಬೋದು, ಎಲ್ಲರೂ ನನ್ನನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಅವ್ರಿಗನ್ಸಿದೇನು ಅಂದ್ರೆ ಅವ್ರ ಏಜೆನ್ಸಿ ಅವ್ರು ನನ್ನ ಕರೀಲಿಲ್ಲ ಅಂದ್ರೆ, ಶೋರೂಮ್ ಅಲ್ಲಿ ಗಾಡಿಗಳನ್ನ ಕೊಡ್ಲಿಲ್ಲ ಅಂದ್ರೆ ನನಗೆ ವಿಡಿಯೋನೇ ಮಾಡಕ್ ಆಗಲ್ಲ ಅಂತ. ನಮ್ ಫ್ರೆಂಡ್ಸ್ ಹತ್ರ 400 cc ಇಂದ ಹಿಡಿದು 1200 cc ಟ್ರಯಂಫ್
ಟ್ರಯಂಫ್ ಗಾಡಿಗಳಿದೆ. ಕಸ್ಟಮರ್ಸ್ ಗಳೇ ಗಾಡಿ ತಂದು ಕೊಡ್ತಾರೆ, ನಮ್ ಸಬ್ಸ್ಕ್ರೈಬರ್ಸ್ ಗಳೇ ಗಾಡಿ ತಂದು ಕೊಡ್ತಾರೆ. ಯಾವ್ಯಾವ ಕಂಪ್ನಿಯವರು ನನ್ನನ್ನ ಬ್ಲಾಕ್ ಲಿಸ್ಟ್ ಮಾಡಿದೀರಾ